ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ಫ್ರೈಡ್ ರೈಸ್, ಇನ್ನೊಂದು ವೆಜ್ ಮಂಚೂರಿಯನ್. ಯಾವ ರೀತಿ ಹೋಟ್ಲಲ್ಲಿ ವೆಜ್ ಮಂಚೂರಿಯನ್ ನಿಮಗೆ ಸಿಗುತ್ತೆ ನೋಡೋದಕ್ಕೆ ಅದೇ ಸ್ಟೈಲಲ್ಲಿ ಅದೇ ರುಚಿಯಲ್ಲೇ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವೆಜ್ ಮಂಚೂರಿ ಜೊತೆಗೆ ಫ್ರೈಡ್ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಬಂದರೆ ನೀವು ಇದನ್ನು ಎರಡೂ ಕೂಡ ನೀವು ಟ್ರೈ ಮಾಡ್ಬೋದು. ಇದು ಸಾಮಾನ್ಯವಾಗಿ ಏನಾದರೂ ಸ್ಪೆಷಲ್ ಒಕೇಶನ್ ಯಾರಾದರೂ ಗೆಸ್ಟ್ ಮನೆಗೆ ಬಂದಾಗ ನೀವು ಸಡನ್ನಾಗಿ ಏನು ಮಾಡಬೇಕಂತ ಗೊತ್ತಾಗದೆ ಹೋದರೆ ಫ್ರೈಡ್ ರೈಸ್ ಮತ್ತು ನೀವು ವೆಜ್ ಮಂಚೂರಿಯನ್ನ ಮಾಡ್ಕೋಬೋದು ತುಂಬ ಈಸಿಯಾಗಿ. ಸೊ ಹೋಟೆಲ್ ಸ್ಟೈಲಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ರೆಸಿಪಿನ ಮನೇಲಿ ಟ್ರೈ ಮಾಡಿರಿ. ಟ್ರೈ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೇಮ್ ನಿಮ್ಮ ಟೇಸ್ಟ್ ಏನಿರುತ್ತಲ್ಲ ಊಟದ್ದು, ಆ ಟೇಸ್ಟಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ ಹೋಟ್ಲಲ್ಲಿ ಇದಕ್ಕೆ ಅಂತ ಗೊತ್ತಾದಾಗಲೇ ಅದರ ರುಚಿ ಗೊತ್ತಾಗೋದು. ಸೊ ಮನೇಲಿ ಟ್ರೈ ಮಾಡಿ ಡೆಫಿನೆಟ್ಲಿ ಹೇಗೆ ಅನಿಸ್ತಂತ ನಂಗೆ ಹೇಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ವೆಜ್ ಮಂಚೂರಿಯನ್ನ ಮಾಡೋಣ. ವೆಜ್ ಮಂಚೂರಿಯನ್ ಮಾಡೋದಕ್ಕೆ ನಾನಿಲ್ಲಿ ಪನ್ನೀರನ್ನ ಬಳಸಿದ್ದೀನಿ. ಪನ್ನೀರಿಂದ ಸ್ಟಫ್ ಮಾಡಿರೋದು, ಹೀಗಾಗಿ ಇದು ತುಂಬ ಸ್ಮೂತಾಗಿ ಕಟ್ ಆಗ್ತಾ ಇದೆ. ವೆಜ್ ಮಂಚೂರಿಯನ್ ಮಾಡೋದಕ್ಕೆ ನಮಗಿಲ್ಲಿ ಬೇಕು 150 ಗ್ರಾಮ್ ಪನ್ನೀರನ್ನ ತುಂಬ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಅದಾದ ನಂತರ ಅರ್ಧ ಬಟ್ಲು ನಾನು ಇಲ್ಲಿ ಗೋಬಿ ಅಂದರೆ ಹೂ ತೊಗೊಂಡಿರೋದು, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ಪ್ರಿಂಗ್ ಆನಿಯನ್ ಕೂಡ ಅರ್ಧ ಕಪ್ ತೊಗೊಂಡಿದ್ದೀನಿ, ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಅದಾದ ನಂತರ ಅರ್ಧ ಕಪ್ ಗಜ್ಜರಿ, ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಯಾವುದೇ ರೀತಿ ನೀವು ತುಂಬ ದೊಡ್ಡ ಪೀಸ್ನ ಕಟ್ ಮಾಡಬೇಡಿ, ತುಂಬ ಚೆನ್ನಾಗಿ ಆಗೋದಿಲ್ಲ. ಅದಾದ ನಂತರ ಕ್ಯಾಪ್ಸಿಕಮ್ ಅಂದರೆ ಡೊಣ್ ಮೆಣಸಿನ್ಕಾಯಿ ಅಂತ ಕೂಡ ಹೇಳ್ತೀವಿ ನಾವು ಉತ್ತರ ಕರ್ನಾಟಕ ಕಡೆ. ಸೊ ಅದನ್ನು ನಾನು ಇಲ್ಲಿ 2 ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ಅರ್ಧ ಬಟ್ಲು ಕಾರ್ನ್ಫ್ಲೋರ್, ನಂತರ 2 ಟೇಬಲ್ ಸ್ಪೂನ್ ಕಾಲಿ ಮಿರ್ಚಿ ಪೌಡರ್ ಅಂದರೆ ಕರಿಮೆಣಸಿನ ಪೌಡರ್ ಹಾಕಿರೋದು. ಅದಾದ ನಂತರ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಸ್ವಾದಾನುಸಾರ ನೀವು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು, ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ. ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಬೇಕು ಅಂದರೆ ಸ್ವಲ್ಪ ಮೈದಾ ಹಿಟ್ಟು ಕೂಡ ಇದರಲ್ಲಿ ನೀವು ಸೇರಿಸ್ಬೋದು. ಮತ್ತು ಇದು ಹಿಟ್ಟು ತುಂಬ ಮೆತ್ತಗಾಗಿದೆ ಅಂದರೆ ನೀವು ಕಾರ್ನ್ಫ್ಲೋರ್ ಆ್ಯಡ್ ಮಾಡಿ, ಮೈದಾ ಆ್ಯಡ್ ಮಾಡಬೇಡಿ. ನಂತರ ಈ ರೀತಿ ಒಂದೇ ಸೈಜಲ್ಲಿ ಬಾಲನ್ನು ಮಾಡ್ತಾ ಹೋಗಬೇಕು. ಬಾಲ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ, ಅಕಸ್ಮಾತ್ ಅದು ತುಂಬ ನೀರಿದೆ ಅಂದರೆ ಸ್ವಲ್ಪ ನೀವು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿಕೊಂಡ್ರೆ ಒಂದು ಮ್ಯಾನೇಜಿಗೆ ಬರುತ್ತೆ. ಆದರೆ ಮೈದಾ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ, ಕೆಟ್ಟೋಗುತ್ತೆ. ನೋಡಿ, ಎಲ್ಲ ಒಂದೇ ಸೈಜಲ್ಲಿ ಈ ರೀತಿ ಬಾಲ್ ಮಾಡ್ಕೋಬೇಕು. ಮಾಡೋದು ತುಂಬ ಈಸಿ ಇದೆ, ಒಂದು ಸಾರಿ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದಾದ ನಂತರ ನಾನಿಲ್ಲಿ ರಿಫೈನ್ಡ್ ಆಯಿಲ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾವು ಎಣ್ಣೆ ಎಷ್ಟು ಹಾಕ್ತೀವೋ ಅಷ್ಟು ಒಳ್ಳೆಯದಂತಲೇ ಹೇಳ್ಬೋದು. ಅಂದರೆ ತುಂಬ ಕಡಿಮೆ ಎಣ್ಣೆ ಇಟ್ಟು ಇದನ್ನು ನೀವು ಕರಿಯೋಕ್ಕೆ ಹೋಗಬೇಡಿ, ಸ್ವಲ್ಪ ಜಾಸ್ತಿ ಇಡಿ. ಸ್ವಲ್ಪ ಇಟ್ಕೊಂಡೆ ನಂತರ ಇದನ್ನು ಸ್ವಲ್ಪ ಮೀಡಿಯಮಲ್ಲಿ ಗ್ಯಾಸನ್ನು ಇಟ್ಕೊಂಡು ನಂತರ ನೀವು ಈ ರೀತಿ ಇದನ್ನು ಕರಿತಾ ಹೋಗಬೇಕು. ಇದು ಎಲ್ಲಿವರೆಗೂ ಕರಿಬೇಕಂದ್ರೆ ಇದು ಗೋಲ್ಡನ್ ಕಲರಲ್ಲಿ ಚೇಂಜ್ ಆಗಬೇಕು. ಗ್ಯಾಸನ್ನು ಜೋರಾಗಿ ನೀವು ಇಟ್ಕೊಂಡು ಕಾಯಿಸಿದ್ರೆ ನೋಡಿ ಈ ರೀತಿ ಬರಬೇಕಿದು ಗೋಲ್ಡನ್ ಕಲರಲ್ಲಿ. ಗ್ಯಾಸನ್ನು ನೀವು ಜಾಸ್ತಿ ಇಟ್ಕೊಂಡು ನೀವು ಏನು ಮಾಡಿದರೆ ಹಸಿ ಬಿಸಿ ಆಗುತ್ತೆ, ಅದು ಚೆನ್ನಾಗಿ ಫ್ರೈ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗ್ಯಾಸನ್ನು ಕಡಿಮೆ ಇದನ್ನು ಇಟ್ಕೊಂಡೆ ನೀವು ಫ್ರೈ ಮಾಡಿ. ಅದಾದ ನಂತರ 4 ಬೆಳ್ಳುಳ್ಳಿ ಹೆಸರು, ನಂತರ ಸ್ಪ್ರಿಂಗ್ ಆನಿಯನ್ ಅರ್ಧ ಕಪ್ಪು ಹಾಕ್ಕೊಂಡು, ಅದಾದ ನಂತರ ಸ್ವಲ್ಪ ಅದ್ರಕ್ ಅಂದರೆ ಅಲ್ಲನ ಜಜ್ಜಿ ಇಟ್ಕೊಂಡಿರೋದನ್ನು ಹಾಕಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಇದು 1 ರಿಂದ 2 ನಿಮಿಷ ಫ್ರೈ ಮಾಡಬೇಕು. ಅದಾದ ನಂತರ ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಾಯಿದ್ದೀನಿ 4 ಟೇಬಲ್ ಸ್ಪೂನ್. ಅದಾದ ನಂತರ ನೂಡಲ್ ಸಾಸನ್ನು ಹಾಕ್ತಾಯಿದ್ದೀವಿ. ನೂಡಲ್ ಸಾಸ್ ನಿಮಗೆ ಯಾವುದಾದ್ರೂ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ, ಚೈನೀಸ್ ಫುಡ್ ಐಟಮ್ ಮಾಡುವಾಗ ಇದನ್ನು ಬಳಸ್ತಾರೆ. ಸೊ ಅದನ್ನು ನಾನು ಹಾಕ್ತಾಯಿದ್ದೀನಿ 4 ಟೇಬಲ್ ಸ್ಪೂನ್. ಇದಾದ ನಂತರ ಮತ್ತೆ ನಾವು ಇದು ಕಿಸಾನ್ ಟೊಮೆಟೊ ಕೆಚಪ್ ಏನಿರುತ್ತೆ ಅದನ್ನು ಕೂಡ ಇದಕ್ಕೆ ಸೇರಿಸಬೇಕು. 2 ಟೇಬಲ್ ಸ್ಪೂನ್ ಹಾಕಿದರೆ ಓಕೆ, ಇಲ್ಲಾಂದರೆ ನೀವು 3 ಸ್ಪೂನ್ ಹಾಕಬೇಕಾದ್ರೂ ಹಾಕ್ಬೋದು. ನಾನಿಲ್ಲಿ 2 ಸ್ಪೂನನ್ನು ಹಾಕಿರೋದು. ಅದಾದ ನಂತರ ನೋಡಿ ಈ ರೀತಿ ಇದು ಗ್ರೇವಿ ರೆಡಿ ಆಗುತ್ತೆ. ಇವಾಗ ನಾನು ವೆಜ್ ಮಂಚೂರಿಯನ್ ಮಾಡೋದಕ್ಕೆ ಗ್ರೇವಿ ರೆಡಿ ಮಾಡ್ತಾ ಇರೋದು. ನನಗೆ ಸ್ವಲ್ಪ ಹುಷಾರಿಲ್ಲ, ಹೀಗಾಗಿ ಸ್ವಲ್ಪ ಗಂಟಲು ಹಿಡ್ಕೊಂಡಿದೆ. ಸೊ ಮಾತಾಡೋ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಪ್ಲೀಸ್ ಏನು ತಿಳ್ಕೊಳಕ್ಕೆ ಹೋಗಬೇಡಿ. ಅದಾದ ನಂತರ ನೋಡಿ ಇವಾಗ ನಾವು ಇದನ್ನು ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಆಗಬೇಕು ಅಂತಂದರೆ ಸ್ವಲ್ಪ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಬೇಕು. 2 ರಿಂದ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಸಿ ಹಾಕಿದ್ದೀನಿ. ಅಂದರೆ ಕೊನೆಗೆ ಯಾವಾಗ ಇದು ನಮ್ಮದು ಮಸಾಲೆ ಒಂದು ಬಾಯ್ಲ್ ಆಗ್ತಾ ಇರುತ್ತೆ, ಕುದಿ ಬರುತ್ತೆ, ಆವಾಗ ನಾವು ಈ ಒಂದು ಕಾರ್ನ್ಫ್ಲೋರ್ನ ಕೊನೆಗೆ ಆ್ಯಡ್ ಮಾಡಬೇಕು. ಮೊದಲೇ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಕೊನೆಯಲ್ಲಿ ಆ್ಯಡ್ ಮಾಡಿ. ನಂತರ ಈ ರೀತಿ ಗ್ರೇವಿ ರೆಡಿ ಆಗುತ್ತೆ. ಆ ರೀತಿ ಗ್ರೇವಿ ರೆಡಿ ಆದಮೇಲೆ ನಾವು ಏನು ಬಾಲ್ಸ್ ರೆಡಿ ಮಾಡಿರ್ತೀವಿ ಅವನ್ನ ಇದಕ್ಕೆ ಸೇರಿಸಬೇಕು. ಗ್ಯಾಸನ್ನು ಇಲ್ಲಿ ನಾನಿನ್ನೂ ಆಫ್ ಮಾಡಿಲ್ಲ, ಗ್ಯಾಸನ್ನು ನಾವು ಕೊನೆಗೆ ಆಫ್ ಮಾಡೋಣ. ಇವಾಗ ನೋಡಿ ಇದು ಬಾಯ್ಲ್ ಆಗ್ತಾ ಇದೆ. ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ 2,
ನಂತರ ಒಂದು ಅರ್ಧ ಕಪ್ ಮತ್ತು ಸ್ಪ್ರಿಂಗ್ ಆನಿಯನ್ ಹಾಕಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಎಷ್ಟು ಹಾಕ್ತಿರೋ ಅಷ್ಟೇ ಇದರಲ್ಲಿ ಸ್ವಲ್ಪ ಯಾವ ರೀತಿ ಹೋಟ್ಲಲ್ಲಿ ನಿಮಗೆ ರುಚಿ ಸಿಗುತ್ತೆ ಅದೇ ರುಚಿನೇ ಇಲ್ಲಿ ಸಿಗುತ್ತೆ. ಅದಾದ ನಂತರ ಕರೆದಂತಹ ಬಾಲ್ಸ್ ಏನಿದ್ವು ಅವನ್ನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಹಾಕಿ 1-2 ನಿಮಿಷ ಗ್ಯಾಸನ್ನು ಆಫ್ ಮಾಡ್ದೇ ಹಾಗೇ ಇಡಬೇಕು. ಅಂದರೆ ಇವು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಒಂದು ಏನು ಗ್ರೇವಿಯಲ್ಲಿ. ಅದಾದ ನಂತರ ಈ ಬಾಲ್ಸ್ ಇರುತ್ತಲ್ಲ ಸ್ವಲ್ಪ ಹಾರ್ಡ್ ಇರುತ್ತಲ್ಲ ಕರೆದಿರೋದಕ್ಕೆ, ಅದಾದ ನಂತರ ಈ ಗ್ರೇವಿಯಲ್ಲಿ ಇದ್ದಾಗ ಅದು ಸ್ಮೂತ್ ಆಗುತ್ತೆ. ಸೊ ಸ್ಮೂತ್ ಆದಮೇಲೆ ಯಾವ ರೀತಿ ನಿಮಗೆ ಹೋಟ್ಲಲ್ಲಿ ಕೊಡ್ತಾರೆ ಅದೇ ರೀತಿ ವೆಜ್ ಮಂಚೂರಿಯನ್ ರೆಡಿ ಆಗುತ್ತೆ. ಈ ರೀತಿ ನೀವು ಗಾರ್ನಿಷ್ ಮಾಡ್ಬೋದು ಮತ್ತು ಸ್ಪ್ರಿಂಗ್ ಆನಿಯನ್ ಜೊತೆಗೆ. ಇವಾಗ ನಾವು ಮಾಡೋಣ ಫ್ರೈಡ್ ರೈಸ್ ಮಾಡೋದಕ್ಕೆ ನಾನಿಲ್ಲಿ 2 ಕಪ್ ಅಕ್ಕಿನ ಅಂದರೆ ಬಾಸ್ಮತಿ ಅಕ್ಕಿನ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ರಿಫೈನ್ಡ್ ಆಯಿಲ್ 2 ಟೇಬಲ್ ಸ್ಪೂನ್ನ ಇಲ್ಲಿ ಕಾಯ್ದಕ್ಕೆ ಇಟ್ಟಿರೋದು. ಇದರಲ್ಲಿ ನಾವು ಇವಾಗ ಸೇರಿಸೋಣ ಸ್ವಲ್ಪ ಬೆಳ್ಳುಳ್ಳಿ ಮತ್ತು 2 ಹಸಿಮೆಣಸಿನಕಾಯಿ. ಬೆಳ್ಳುಳ್ಳಿ ನಾನು 7-8 ಹೆಸರು ತೊಗೊಂಡಿದ್ದೀನಿ. ನಂತರ ಇಲ್ಲಿ ಬೀನ್ಸ್ ಮತ್ತು ಕ್ಯಾರೆಟನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಇಲ್ಲಿ ನಾನು ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ತುಂಬ ಚಿಕ್ಕ ಕಪ್ ಇದೆ, ಸೊ ಅದರಿಂದ ಅರ್ಧ ಕಪ್ ತೊಗೊಂಡಿರೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ಯಾಕಂದರೆ ಎಷ್ಟು ವೆಜಿಟೇಬಲ್ ಹಾಕ್ತೀವೋ ಅಷ್ಟೇ ಒಳ್ಳೆಯದು. ಅದಾದ ನಂತರ ಅರ್ಧ ಕಪ್ ಮತ್ತೆ ನಾನು ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿದ್ದೀನಿ. ಈ ಚಳಿಗಾಲದಲ್ಲಿ ಸ್ಪ್ರಿಂಗ್ ಆನಿಯನ್ ನಿಮಗೆ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ಸೊ ಇದನ್ನು ನೀವು ಮಾಡ್ಕೊಂಡು ಇವಾಗ ತಿಂದು ನೋಡ್ಬೋದು ಯಾವ ರೀತಿ ಅನಿಸುತ್ತೆ ಅಂತ. ಸೊ ಸ್ಪ್ರಿಂಗ್ ಆನಿಯನ್ನೆಲ್ಲ ಹಾಕಿಬಿಟ್ಟು ಈ ರೀತಿ ನೀವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರ್ಧಂಬರ್ಧ ಹುರಿಬೇಕು. ಅಂದರೆ ಹಾಫ್ ಫ್ರೈ ಮಾಡಬೇಕಂತ ಹೇಳ್ತೀವಿ ನೋಡಿ, ಅದನ್ನು ಮಾಡಬೇಕು. ಹಾಫ್ ಫ್ರೈ ಆಗಿದೆ ಅಂತ ಅಂದ್ಕೊಂಡ್ಮೇಲೆ ನಾವಿವಾಗ ಇದಕ್ಕೆ 4 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸನ್ನು ಸೇರಿಸಬೇಕು. ರೆಡ್ ಚಿಲ್ಲಿ ಸಾಸ್ ಜೊತೆಗೆ ನಾವಿವಾಗ ಮತ್ತೆ ನೂಡಲ್ ಸಾಸನ್ನು ಕೂಡ ಇದಕ್ಕೆ ಸೇರಿಸ್ತೀವಿ. ನೂಡಲ್ ಸಾಸ್ ನಾವಿಲ್ಲಿ 2-3 ಟೇಬಲ್ ಸ್ಪೂನ್ ಹಾಕಬೇಕು. ಅದಾದ ನಂತರ 1 ಟೇಬಲ್ ಸ್ಪೂನ್ ಕಾಲಿ ಮಿರ್ಚ್ ಪೌಡರ್ ಅಂದರೆ ಕರಿಮೆಣಸಿನ ಪೌಡರ್ನ ಹಾಕ್ತಾಯಿದ್ದೀನಿ. ಅದಾದ ನಂತರ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ರೀತಿ ನೀವು ಮಾಡಿದಂತಹ ಅನ್ನವನ್ನು ಈ ರೀತಿ ಹಾಕಿ ಮಿಕ್ಸ್ ಮಾಡಬೇಕು. ಅಂದರೆ ಇಲ್ಲಿ ವೆಜಿಟೇಬಲ್ ಹಾಫ್ ಫ್ರೈ ಆಗಿರಬೇಕು, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಷ್ಟೇ. ಜಾಸ್ತಿ ಬೇಯಿಸಬಾರ್ದು, ಜಾಸ್ತಿ ಬೇಯಿಸಿರೋದು ಫ್ರೈಡ್ ರೈಸ್ ರುಚಿ ಬರೋದಿಲ್ಲ. ಸ್ವಲ್ಪ ಹಾಫ್ ಫ್ರೈ ಆದರೆ ಓಕೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿ ಇದೆ ಫ್ರೈಡ್ ರೈಸ್ ಮತ್ತು ವೆಜ್ ಮಂಚೂರಿಯನ್ನ ಮನೇಲೇ ನಾವು ಮಾಡ್ಕೋಬೋದು ಹೋಟೆಲ್ ಸ್ಟೈಲಲ್ಲಿ. ನಿಮಗೆ ಇವತ್ತಿನ ಈ ರೆಸಿಪಿ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆ ಜೊತೆಗೆ ಕಮೆಂಟ್ ಮಾಡಿ ಹೇಳಿ ನೀವು ಅಕಸ್ಮಾತ್ ಈ ರೆಸಿಪಿನ ಟ್ರೈ ಮಾಡಿದರೆ. ಆ ಜೊತೆಗೆ ಸಾಧ್ಯ ಆದರೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ